ಏನಪ್ಪ ಈ ಮದುವೆಯಲ್ಲಿ ಇಷ್ಟು ಜನ ಬಂದ್ಬಿಟ್ಟಿದ್ದಾರೆ, ಊಟಕ್ಕೇನೋ ಸಿಗುತ್ತಾ ಇಲ್ವಾ ಇವತ್ತು? ಬರೀ ಗಿಫ್ಟ್ ಕೊಟ್ಬಿಟ್ಟು ಹಂಗೆ ಹೋಗೋದಾ? ನಿಜ ನಿಜ, ಇಷ್ಟೊಂದು ಜನ ಬಂದಿದ್ದಾರೆ ಅಂದರೆ ನಮಗೆ ಊಟ ಸಿಗೋದು ಡೌಟೇ. ಹೌದಾ? ಏನ್ರಿ, ನಾವು ಒಂದು ಕೆಲಸ ಮಾಡೋಣ, ಫಸ್ಟ್ ಊಟ ಮಾಡ್ಕೊಂಬಂದು ಆಮೇಲೆ ಗಿಫ್ಟ್ ಕೊಡೋಣ ಮದುಮಕ್ಕಳಿಗೆ. ಅಯ್ಯೋ ಬೇಡ, ಫಸ್ಟು ಗಿಫ್ಟ್ ಕೊಡೋಣ. ಎಲ್ಲರೂ ನೋಡ್ತಾ ಇರ್ತಾರೆ, ಅವ್ರೇನು ತಿಳ್ಕೊಳಲ್ಲ. ಊಟಕ್ಕೋಸ್ಕರ ಬಂದಿಯಾರಂತ ತಿಳ್ಕೊಂಡ್ರೆ ಫಸ್ಟು ಗಿಫ್ಟ್ ಕೊಡೋಣ, ಆಮೇಲೆ ಊಟಕ್ಕೆ ಹೋಗೋಣ. ನೀನು ನಂಬ್ಕೊಂಡ್ರೆ ಇವತ್ತು ಉಪವಾಸ ಹೋಗ್ಬೇಕಾಗುತ್ತೆ. ಅಲ್ಲಿ ವೆರೈಟಿ ಐಟಮ್ ಮಾಡಿಸಿದ್ರೆ ಲಾಸ್ಟಲ್ಲಿ ಸಿಗೋದು 4 ಐಟಮು, ಅದನ್ನೇ ತಿಂದೋಗ್ಬೇಕಾಗುತ್ತೆ. ಬೇಡ ಬೇಡ, ಫಸ್ಟು ಗಿಫ್ಟು ಆಮೇಲೆ ಊಟ. ನೀನೇನೋ ಊಟ ಮಾಡ್ಕೊಂಬಂದಿದ್ಯಾ ಮನೇಲಿ? ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ? ನಮಗಂತೂ ಸಿಕ್ಕಾಬಟ್ಟೆ ಹೊಟ್ಟೆ ಸಿಗ್ತೈತೆ. ನೀನು ನಂಬ್ಕೊಂಡ್ರೆ ಊಟನೂ ಸಿಗಲ್ಲ ಅನ್ಸುತ್ತೇನಪ್ಪ. ಏನೋ ದಂಡ್ಪಿಂಡುಗಳ, ಊಟಕ್ಕೆ ಹೋಗ್ಲಿಲ್ವಾ? ಊಟಕ್ಕೋಸ್ಕರ ತಾನೇ ಬಂದಿರೋದು ನೀವು. ಹೋಗಿ ಊಟ ಮಾಡೋಗ್ರಿ. ನಂದಂತೂ ಊಟ ಆಯಿತು. ಏನು ರುಚಿಯಾಗಿತ್ತು ಗೊತ್ತಾ ಊಟ? ನಿಮಗೆ ಅದೃಷ್ಟ ಐತೆ ಎಲ್ಲ ಗೊತ್ತಿಲ್ಲ. ಅಯ್ಯೋ, ಆ ಮುದುಕಂಗಿರೋ ಅದೃಷ್ಟ ನನಗಿಲ್ವೇ? ಊಟ ಮಾಡೋಣ ಬಾರೋ ಅಂದರೆ ಫಸ್ಟ್ ಗಿಫ್ಟ್ ಅಂತೆ, ಆಮೇಲೆ ಊಟ ಅಂತೆ. ಮುದುಕ, ನಿನ್ನ ಅದೃಷ್ಟ ಚೆನ್ನಾಗಿತ್ತು. ಇವತ್ತು ರುಚಿ ರುಚಿಯಾದ ಅಡುಗೆನ ತಿನ್ಕೊಂಬಂದಿದ್ಯಾ, ತಿಂದಾಯ್ತಲ್ಲ. ಇವಾಗ ಗೆಟ್ ಲಾಸ್ಟ್ ಫ್ರಮ್ ಹಿಯರ್. ಏನ ಮಂಗ್ಮುಂಡವ, ನನಗೆ ಗೆಟ್ ಲಾಸ್ಟ್ ಅಂತೀರಾ? ನೀವೆಲ್ಲ ಲಾಸ್ಟ್ ಆದಂಗೆ ಕಾಣ್ತಾ ಇದ್ದೀರಾ. ಹೋಗಿ ಊಟ ಮಾಡ್ರಿ, ಇಲ್ಲ ಗಿಫ್ಟ್ ಕೊಟ್ಟು ಮನೆಗೆ ಹೋಗ್ರಿ. ಏನಂಟಿ, ಊಟಕ್ಕೆ ಹೋಗಿಲ್ವಾ? ಊಟಕ್ಕೆ ಹೋಗಿ, ತುಂಬಾ ರುಚಿ ರುಚಿಯಾಗಿ ಅಡುಗೆ ಮಾಡ್ಯವ್ರೆ. ನನಗಂತೂ ಊಟ ಚೆನ್ನಾಗಿ ತಿಂದು ಬಂದ್ಬಿಟ್ಟಿದ್ದೀನಪ್ಪ. ಆಹಾ, ಏನ್ ಚೆನ್ನಾಗಿತ್ತು ಅಂತೀರಾ? ನಿಮಗೆಲ್ಲದು ಅದೃಷ್ಟ. ಏನೋ ಓದೋದ್ರಲ್ಲಿ ಶೂನ್ಯ, ಮಾತಾಡೋದ್ರಲ್ಲಿ ಮಾತ್ರ ಓಹೋ, ಏನು ರುಚಿ ರುಚಿಯಾಗಿ ಅಡುಗೆ ತಿನ್ಕೊಂಬಂದೇನಂತೆ. ನಾವು ಕಂಡೇ ಇರೋದ? ಹೋಗಿ ಮನೆಗೆ ಮಲ್ಕ ಹೋಗು. ನಿನ್ನ ಮಾತೇನು ನಂಗೆ ಕೇಳಬೇಕು. ಏನೋ ಹೇಳಿದ್ನಪ್ಪ, ನಿಮಗೆ ಇಷ್ಟ ಆದ್ರೆ ತಿನ್ನಿ, ಇಲ್ಲ ಮನೆಗೆ ಹೋಗಿ. ಹಂಗೆ ನಾನಂತೂ ಹೊರಡ್ತೀನಪ್ಪ. ಏನ್ರಿ, ಯಾರು ಊಟಕ್ಕೆ ಹೋಗಿಲ್ವಾ? ನೀವು ಊಟಕ್ಕೆ ಹೋಗ್ಬೇಕಾಯ್ತು. ಊಟ ಎಷ್ಟು ರುಚಿಯಾಗಿದೆ ಗೊತ್ತಾ? ಅಯ್ಯೋ, ನಿಮ್ಗೆ ಅದೃಷ್ಟ ಇಲ್ಲ ಅನ್ಸುತ್ತೇನಪ್ಪ. ಊಟ ಜಲ್ದಿ ಖಾಲಿ ಆಗ್ತಾ ಇದೆ. ಸುಮಾರು ಜನ ಇದ್ದಾರೆ, ತುಂಬ ರಶ್ ಇದೆ. ಹೋಗಿ ಜಲ್ದಿ ಊಟ ಮಾಡಿ ಮನೆಗೆ ಹೋಗಿ. ರೀ, ನೀವು ತಿಂದಿದ್ದಾಯ್ತಲ್ಲ, ಇವಾಗ ಮನೆಗೆ ಹೋಗಿ. ನಾವು ಊಟ ಮಾಡಿದ್ದೀವಿಲ್ಲ ಅಂತ ನಿಮ್ದು ಯಾಕೆ ಯೋಚನೆ? ನಿಮ್ದು ಊಟ ಆಯ್ತಲ್ಲ, ನೀವು ಮನೆಗೆ ಹೋಗಿ. ಅಯ್ಯೋ, ಹೋಗ್ತೀನಿ ಬಿಡ್ರಿ. ಅದಕ್ಕೆ ಯಾಕೆ ಹಂಗೆ ಸಿಟ್ಟಾಗ್ತೀರಾ? ಏನೋ ಪಾಪ ಊಟ ಮಾಡಿಲ್ಲ, ಹೊಟ್ಟೆ ಹಸ್ಕೊಂಡಿದ್ದೀರಾ, ಊಟ ಮಾಡೋ ಹೋಗ್ರಿ ಅಂದರೆ ನನಗೆ ಹೋಗಿ ಅಂತ ಹೇಳ್ತಾರೆ. ನನಗೆ ಗೊತ್ತು, ನಾನು ಹೋಗೋದು. ನಂದು ಊಟ ಆಯಿತು, ನಾನು ಹೊರಡ್ತೀನಿ. ರೀ, ನಾವಿಲ್ಲೇ ಕುತ್ಕೊಂಡಿದ್ರೆ ಊಟ ಸಿಗಲ್ಲ, ತುಂಬ ರಶ್ ಇದೆ ಅಂತೆ. ಬಂದು ಫಸ್ಟ್ ಊಟ ಮಾಡಿಬಿಡಿ, ಆಮೇಲೆ ಬೇಕಾಗಿ ಗಿಫ್ಟ್ ಕೊಡೋಣ. ಏನಂತೀರಾ? ಇಲ್ಲ ಇಲ್ಲ, ಫಸ್ಟ್ ಗಿಫ್ಟು ಆಮೇಲೆ ಊಟ. ಗಿಫ್ಟು 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 ಅಂತ ಬಡ್ಕಂತಿದ್ಯಲ್ಲೋ. ಫಸ್ಟು ಹೊಟ್ಟೆಗೆ ಹಾಕೋಣ ನಡಿ. ನೀವು ಬರಲಿಲ್ಲ ಅಂದರೆ ಒದ್ದಾಡ್ಕೊಂಡು ಹೋಗ್ತೀನಿ ನೋಡಿ. ಈಗ ಏನ್ರಿ, ಯಾರು ಊಟಕ್ಕೆ ಹೋಗ್ಲಿಲ್ವಾ? ತುಂಬ ರಶ್ ಇದೆ. ಒಳ್ಳೆ ರುಚಿ ರುಚಿಯಾಗಿ ಅಡುಗೆ ಮಾಡಿದಾರೆ ರೀ. ನಾನಂತೂ ಚೆನ್ನಾಗಿ ತಿಂದ್ಬಿಟ್ನಪ್ಪ. ನಿಮಗೆ ಅದೃಷ್ಟ ಇದೆ ಎಲ್ಲ ಗೊತ್ತಿಲ್ಲ. ಊಟ ಖಾಲಿ ಆಗ್ತಾ ಬರ್ತಾ ಇದೆ ನೋಡಿ. ಅಯ್ಯೋ, ಬಂದಿದ್ದಕ್ಕಾದ್ರೂ ಸ್ವಲ್ಪ ಐಟಮ್ ತಿನ್ಕೊಂಡು ಹೋಗೋಣ ಬರ್ರಿ, ಹೊಟ್ಟೆ ಸಿತೈತೆ. ಮದುಮಕ್ಕಳು ಅವ್ರಿಗೆ ವಿಶ್ ಮಾಡೋದು ಬೇಡವಾ? ಹಂಗೆ ಹೋಗ್ಬಿಟ್ಟಿದ್ದೀನಿ ತಿನ್ನೋದ ನಾವು. ಛೇ, ನಿನ್ನ ಮದುಮಕ್ಳಿಗೆ ಬೆಂಕಿ ಹಾಕ. ಬರ್ತೀಯೋ ಇಲ್ವೋ? ಇಲ್ಲ ಸಿಕ್ಕಿದ್ರಲ್ಲಿ ಹೊಡೆದಾಕ್ಬಿಡೋ ನಿನ್ನ. ಏನ್ರಿ, ನಮ್ಮ ಯಜಮಾನ್ರಿಗೆ ಹೊಡಿತೀನಿ ಅಂತಿದ್ದೀರಾ? ಎಷ್ಟು ಧೈರ್ಯ ನಿಮಗೆ? ಮುಚ್ಚಿ ಬಾಯಿ, ನನ್ನ ಹೊಟ್ಟೆ ಹಸುವಿಗೆ ಇರೋರ್ವರೆಗೆಲ್ಲ ಹೊಡೆದಾಕ್ಬಿಡೋಣ ಅನ್ಸ್ತೈತೆ. ಏನಂತಿದ್ರೆ ಬಂದು ತಡ್ರಿ. ತಾನು ಬೇಡ, ಏಟು ಬೇಡ. ನೀನು ಹೆಂಡ್ತಿ ಕಂಟ್ರೋಲಲ್ಲಿ ಇಟ್ಕೊಳಯ್ಯ. ನಾನು ಅವಾಗೇ ನಿನಗೆ ಹೇಳ್ತೆ ಫಸ್ಟ್ ಗಿಫ್ಟ್ ಆಮೇಲೆ ಊಟ ಅಂತ. ನೀನು ಕೇಳಲಿಲ್ಲ. ಇವಾಗ ಊಟ ಬದಲು ಏಟ್ ತಿನ್ನು, ತಗೋ ತಿನ್ನು. ಹುಚ್ಚು ಸವಸ ಆಗೋಗಿದೆ. ನಾನು ಮನೆ ಹೋಗ್ತೀನಿ. ನಂಗೆ ಊಟನೂ ಬೇಡ, ಏಟು ಬೇಡಪ್ಪ, ನಾನು ಮನೆಗೆ ಹೋಗ್ತೀನಿ. ನನಗೆ ನಾನು ಹೆಂಡ್ತಿನೂ ಬೇಡ, ಮದುವೆನೂ ಬೇಡ, ಊಟನೂ ಬೇಡ, ಗಿಫ್ಟು ಬೇಡ. ನಾನು ಹೊಟ್ಟೋಯ್ತೀನಿ ಎಲ್ಲರ ದೇಶಾಂತರ. ಸದ್ಯ ಇವಾಗ 4 ಜನದ ಊಟ ನಾನೇ ತಿನ್ಬೋದು. ಈಗ ಎಲ್ಲ ತೊಲಗದು ಪೀಡೆಗಳು.